ಪ್ರಪಂಚ ನೋಡೋದಕ್ಕೆ ಬೇರೆ ಏನೇನೋ ನೋಡಿ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. ನೀನು ಸಾಹುಕಾರ ಆಗಿದ್ದರೆ ಪ್ರಪಂಚ ಬೇರೆ ರೀತಿ ನೋಡುತ್ತೆ. ನಿನ್ನಲ್ಲಿ ಸ್ಕಿಲ್ ಇದ್ದರೆ ನಿನ್ನನ್ನು ಬೇರೆ ರೀತಿ ಟ್ರೀಟ್ ಮಾಡುತ್ತೆ. ನೀನೊಂದು ಎಲ್ಲ ನಿನಗೆ ಸರಿಯಾಗಿದ್ದರೆ ಒಂದು ಶೇಪಲ್ಲಿದ್ದರೆ ಬೇರೆ ರೀತಿ ನೋಡ್ತಾರೆ. ಇಲ್ಲದೇ ಪ್ರಪಂಚ ನೀನು ನಾವು ಗಮನಿಸಲ್ಲ, ಗುರ್ತಿಸಲ್ಲ. ಆದರೆ ನೀನು ಆಟ ನಿಲ್ಲಿಸ್ಬೇಡ. ಬಟ್ ಹಿಯರ್ ದ ಗೇಮ್ನಲ್ಲಿ ಆಕ್ಸೆಪ್ಟ್ ಮಾಡು, ಪ್ಲೇ ಅಕಾರ್ಡಿಂಗ್ಲಿ. ನಿನ್ನ ಆಟ ನೀ ಆಡ್ಕೊಂಡು ಹೋಗ್ತಾರೆ. ಯಾರು ಏನು ನೋಡಿ ಅಪ್ರಿಷಿಯೇಟ್ ಮಾಡ್ತಾರೋ ಬೇಡ. ಹೇಗೆ ನಾವು ನಮ್ಮ ಪಾಡಿಗೆ ನಾವು ಹೋಗ್ತೀವಿ, ಕೆಲಸ ಮಾಡಿಕೊಂಡು ಅರ್ಧ ದಾರಿ ಹೋಗಿರ್ತೀವಿ. ಯು ಆರ್ ಹಾಫ್ ದಿ ವೇ. ಯಾರು ನೀನೇನು ಮಾಡ್ತಾ ಇದೀಯಾ ಅಂತ ತಿಳ್ಕೊಳ್ಳೋದು ಬೇಕಿಲ್ಲ. ನಿನ್ನ ಕೋಪ, ನಿನ್ನ ತಾಪ ಎಲ್ಲ ನೀನೇ ಕಂಟ್ರೋಲ್ ಮಾಡು. ರಿಯಲೈಸ್ ಮಾಡ್ಕೋ. ರಿಯಲೈಸ್ ಮಾಡ್ಕೊಂಡಾಗ ಎಷ್ಟೋ ಸತಿ ಅನಿಸುತ್ತೆ ಪಾಯಿಂಟ್ಲೆಸ್ ಇದ್ರ ಬಗ್ಗೆ ಆರ್ಗ್ಯೂ ಮಾಡೋದು. ಇವ್ರು ಯಾಕೆ ನನ್ನನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ, ಇವ್ರು ಯಾಕೆ ಹಣವಂತರನ್ನ ಮಾತ್ರ ನೋಡ್ತಾರೆ, ನನ್ನನ್ನು ನೋಡಲ್ಲ, ಸ್ಕಿಲ್ ಇದ್ದವ್ರನ್ನ ಮಾತ್ರ ನೋಡ್ತಾರೆ, ನನ್ನನ್ನು ನೋಡಲ್ಲ ಅಂತ ನೀನು ಬೇಜಾರು ಮಾಡ್ಕೊಳ್ಳಿ. ಇಟ್ಸ್ ಪಾಯಿಂಟ್ಲೆಸ್. ನೀನೇನು ಮಾಡ್ತೀಯ ನಿನಗೆ ಸಮಾಧಾನ ಇದ್ದರೆ ಸಾಕು. ಈ ಥರ ಜೀವನ ಮಾಡ್ಕೊಂಡು ಬನ್ನಿ. ಎಷ್ಟು ಫ್ರೀಡಮ್ನಲ್ಲಿ ಆರಾಮವಾಗಿ ಇರ್ಬೋದು.